ಪ್ರೀತಿಯ ಸಭೆಗೆ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆಗಳು ಸಲ್ಲಿಸ್ತಾ ಇದ್ದಾನೆ. ದೇವರು ಕೊಟ್ಟಿರುವಂಥ ಅದ್ಭುತವಾದ ಅವಕಾಶಕ್ಕಾಗಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಬಿತ್ತುವವನ ಸಮಯ ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರೂ ಕೂಡ ಸ್ವಾಗತ ಬಯಸ್ತಾ ಇದ್ದಾನೆ. ದೇವರು ಶಕ್ತಿಯುತವಾಗಿ ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದಾರೆ. ಅನೇಕರು ಆಶೀರ್ವದಿಸಲ್ಪಡ್ತಾ ಇದ್ದಾರೆ. ಸೊ ಇದನ್ನು ನೋಡಿ ನಾನು ತುಂಬ ಸಂತೋಷವುಳ್ಳವನಾಗಿದ್ದಾನೆ. ಪ್ರಯಾಸ ವ್ಯರ್ಥವಾಗ್ತಾ ಇಲ್ಲ. ಕ್ರಿಸ್ತನಲ್ಲಿ ಪಡುವಂಥದ್ದು ಖಂಡಿತ ಅನೇಕ ಜೀವಿತಗಳನ್ನು ಬದಲಾಯಿಸ್ತಾ ಇದೆ. ಅದಕ್ಕಾಗಿ ದೇವರಿಗೆ ಮಾತ್ರ ಮಹಿಮೆ ಆಗಲಿ. ಹಾಗಾದ್ರೆ ಈ ದಿನ ದೇವರಾತ್ಮನು ನಮ್ಮ ಜೊತೆಯಲ್ಲಿ ಬಿತ್ತುವಂತ ವಾಕ್ಯದ ಬೀಜ ಏನು? ಸಭೆಗಳಲ್ಲಿ ಏನು ನಡೀತದಂದ್ರೆ, ಕೆಲವರು ಸುಲಭವಾಗಿನೇ ಸುಳ್ಳು ಹೇಳ್ತಾರೆ. ತುಂಬಾ ಸುಲಭವಾಗಿ ಸುಳ್ಳು ಹೇಳ್ತಾರೆ. ಒಂದ್ಸಾರಿ ಒಬ್ಬ ವ್ಯಕ್ತಿ ಏನ್ ಮಾಡಿದ್ದು ಅಂದ್ರೆ, ನಾನು ಯಾವೊಬ್ಬ ಸೇವಕನ ಹೇಳಿರೋ ಮಾತನ್ನ ಇದನ್ನ ನಾನು ಕೇಳಿಸ್ಕೊಂಡಿದ್ದೆ, ನಿಮ್ಮ ಮುಂದೆ ಹಂಚೋದಕ್ಕೆ ಇಷ್ಟಪಡ್ತಾನೆ. ಸೇವಕನ ಬಗ್ಗೆ ಸುಮ್ಮನೆ ಇದ್ದಿದ್ದು ಇಲ್ದಿದ್ದು ಹೇಳ್ತಾ ಸುಳ್ಳು ಹೇಳ್ತಾ ಎಲ್ಲ ಕಡೆ ಚರ್ಚ್ನಾಗಿರೋರಿಗೆಲ್ಲ ಹೇಳ್ಬಿಟ್ಟು ಊರೆಲ್ಲ ಹೇಳ್ತಾ ತಿರುಗ್ತಾನೇ ಇದ್ನವನು. ಚರ್ಚ್ ಗಲಿಬಿಲಿ ಆಗ್ತಾ ಇತ್ತು. ಪಾಸ್ಟರ್ಗೇನು ಗೊತ್ತಾಗ್ಲಿಲ್ಲ. ಯಾಕೆ ವಿಶ್ವಾಸಿಗಳು ಪ್ರಾರ್ಥನೆಯಲ್ಲಿಲ್ಲ? ಯಾಕೆ ವಿಶ್ವಾಸಿಗಳು ಬಲ ಹೊಂದುತ್ತಾ ಇಲ್ಲ? ಯಾಕೆ ವಿಶ್ವಾಸಿಗಳು ಬರ್ತಾ ಇಲ್ಲ ಆರಾಧನೆ? ಇವನು ಪಾಪ ಪಾಸ್ಟರ್ಗೆ ಸ್ವಲ್ಪ ಟೆನ್ಷನ್. ಬಟ್ ಆದ್ರೆ ಏನ್ ನಡೀತಾ ಇದೆ ಅಂದ್ರೆ, ಇಲ್ಲೇ ಇರೋನೇ ಒಬ್ಬನು ಇಸ್ಕರಿಯೋತ ಯೂದನಂಗೆ ಎಲ್ಲ ಇರೋದ್ರಲ್ಲಿನೇ ಸುಳ್ಳು ಹೇಳ್ತಾ ಪಾಸ್ಟರ್ ಬಗ್ಗೆ ಎಲ್ಲ ಗಾಸಿಪ್ ಹರಡಿಸ್ತಾ ಬಂದ್ಬಿಟ್ನು. ತಡವಾಗಿ ಪಾಸ್ಟರ್ಗೆ ಗೊತ್ತಾಯ್ತು ಈ ಕಾರ್ಯ ನಡೀತಾ ಇದ್ದಾವೆ ಸಭೆಯಲ್ಲಿ ಅಂತೇಳಿ. ಈ ಕಾರ್ಯಗಳು ಸಭೆಯಲ್ಲಿ ನಡೀತಾ ಇದ್ದಾವೆ ಅಂತ ಗೊತ್ತಾದ ನಂತರ ಏನು ಗೊತ್ತಿಲ್ಲದವನ ತರ ಪಾಸ್ಟರ್ ಮುಂದೆ ನಟನೆ ಮಾಡ್ತಾ ಬಂದಾಗ, ಪಾಸ್ಟರ್ ಅವನಿಗೆ ಒಂದು ಸಾರಿ ಯಾಕಪ್ಪ ಬಂದಿ ಅಂತ ಕೇಳಿದ್ರೆ, ಏನೋ ನಾನಾ ರೀಸನ್ಗಳು ಹೇಳ್ತಾ ನಿಂತನು. ಹೌದು, ಸಭೆ ಬಗ್ಗೆ ನೀನೆಲ್ಲ ಸ್ವಲ್ಪ ಕೆಟ್ಟದಾಗಿ ಹೇಳ್ತಾ ಇದ್ದೀ ತಾನೆ, ನಿಜಾನ ಅಂದ್ರೆ, ಇಲ್ಲ ಪಾಸ್ಟರ್ ನಾನೆಲ್ಲ ಹೇಳಿನಿ, ನಾನು ಹೇಳಿಲ್ಲ, ಆ ಥರ ಮಾಡಿಲ್ಲ ಅಂತ ಹೇಳ್ತಾ ಇದ್ನು. ನಂತರ ಏನ್ ನಡೀತು ಅಂದ್ರೆ, ಆಯ್ತಪ್ಪ, ಏನ್ ಪ್ರಾರ್ಥನೆ ಮಾಡ್ಬೇಕು ನಿನಗೆ? ಇಂತಿದ್ದ ವಿಷಯಕ್ಕಾಗಿ ಪ್ರಾರ್ಥನೆ ಮಾಡ್ಬೇಕಾಗಿತ್ತು. ಓಕೆ, ಪ್ರಾರ್ಥನೆ ಮಾಡೋಣ, ದೇವ್ರನ್ನ ಆಶೀರ್ವದಿಸ್ತಾನೆ. ನಿನ್ ಮನೆಗೆ ಹೋಗಿ ಒಂದು ಕೆಲಸ ಮಾಡು. ನಿನ್ ತಲೆ ದಿಂಬಿರ್ತ ತಾನೆ ಮನೇಲಿ, ಹತ್ತಿದ ಯಾವ್ದಾದ್ರು ತಲೆ ದಿಂಬಿದ್ರೆ ತಲೆ ದಿಂಬನ್ನು ಕಟ್ ಮಾಡಿ ಹತ್ತಿನೆಲ್ಲ ಚೆಲ್ಲಿಬಿಡು. ನಂತರ ನಿನಗೊಂದು ಕೆಲಸ ಹೇಳ್ತಾನೆ ಅನ್ನು. ಪಾಸ್ಟ್ ಯಾಕೆ ಮಾತು ಹೇಳಿದೆ ಅಂತ ಗೊತ್ತಾಗ್ಲಿಲ್ಲ. ಮನೆಗೆ ಹೋದಂತ ಒಂದು ಹತ್ತಿನ ತೆಗೆದು, ದಿಂಬಿನಲ್ಲಿರುವಂಥ ಹತ್ತಿನ ತೆಗೆದು ಎಲ್ಲ ಚೆಲ್ತಾ ಇದ್ದಾನೆ. ಮಾಳಿಗೆ ಮೇಲೆ ನಿಂತ್ಕೊಂಡು ಎಲ್ಲ ಹತ್ತಿ ಆರೋಯ್ತು. ಅದಾದ ನಂತರ ಪಾಸ್ಟರ್ ಮನೆಗೆ ಬಂದು ಪಾಸ್ಟರ್ ಹೇಳಿದ್ನು, ಈಗ ನೀನು ಏನೇನು ಹತ್ತಿ ಎಲ್ಲ ಚೆಲ್ಲಿದಿ ತಾನೆ, ಹೋಗಿ ಮತ್ತೆ ಅದನ್ನೆಲ್ಲ ಹಿಡ್ಕೊಂಡು ಮತ್ತೆ ಒಂದು ಪಿಲ್ಲೋ ಮಾಡ್ಕೊಂಡ್ ಬಾ ಅಂತ ಅನ್ನು. ಆಗ ಏನ್ ಪಾಸ್ಟರ್ ನೀವು ಇಂಥ ಕೆಲಸ ಹೇಳ್ತೀರ, ಆಗಲೇ ಎಲ್ಲ ಕಡೆ ಆರೋಯ್ತದ, ಗಾಳಿನಾಗ ಎಲ್ಲೋಗುತ್ತೋ ಗೊತ್ತಿಲ್ಲ, ಎಲ್ಲ ಆಗೋದೆಲ್ಲ ಆಗೋಯ್ತದು, ಈಗ ಮಾಡಕ್ ಬರಲ್ಲ ಅಂದ್ರೆ. ಆಗ ಹೇಳಿದಂತೆ ಪಾಸ್ಟರ್, ನೀನು ಸಭೆ ವಿಷಯದಲ್ಲಿ, ಸೇವಕರ ವಿಷಯದಲ್ಲಿ, ವಿಶ್ವಾಸಿಗಳ ವಿಷಯದಲ್ಲಿ ಸುಳ್ಳು ಹೇಳ್ಕೊಂಡು ತಿರುಗಿರೋದು ಒಬ್ಬರಿಗಲ್ಲ ಇಬ್ಬರಿಗಲ್ಲ, ಸುಮಾರು ಜನಕ್ಕೆ ಹೇಳ್ಬಿಟ್ಟಿದೆ ಆಗ್ಲೇ. ನೀನು ಅವ್ರನ್ನ ಸರಿಪಡಿಸೋದು ಬಹಳ ಕಷ್ಟ. ಅವ್ರನ್ನ ಮತ್ತೆ ಕರೆತಂದು ಆತ್ಮೀಯತೆಯಲ್ಲಿ ನಿಲ್ಲಿಸೋದು ಕಷ್ಟ. ಈ ಸಭೆಯನ್ನ ಕೆಡಿಸುವುದಕ್ಕೆ ನೀನೇ ಕಾರಣ ತಾನೆ. ಸಭೆಯಲ್ಲಿರುವಂತ ವಿಶ್ವಾಸಿಗಳು ಆತ್ಮೀಯತೆ ಇಲ್ಲದಂತೆ ಹಾಳು ಮಾಡಿದ್ದು ನೀನೇ ತಾನೇ. ತಲೆ ತಗ್ಗಿಸ್ತಾ ಇದ್ನು. ಯೇಸು ಒಂದೊಂದು ಆತ್ಮಗಳನ್ನು ಕೂಡ ರಕ್ತ ಚೆಲ್ಲಿ ಪ್ರಾಣ ಕೊಟ್ಟು ಕರೆದುಕೊಂಡು ಬಂದು ಆಲಯದಲ್ಲಿ ನಿಲ್ಲಿಸಿದ್ರೆ, ಆ ಆತ್ಮಗಳಿಗೆ ಸುಳ್ಳೇಳಿ ನೀನು ಬರಲಾರ್ದಂತೆ ಮಾಡಿದ್ದು ನೀನೇ ತಾನೇ. ಈಗಾಗಲೇ ಎಷ್ಟೋ ಜನ ಆತ್ಮಿಕವಾಗಿ ಬಿದ್ದೋಗಿದ್ದಾರೆ. ನಿನ್ನೆ ಪ್ರಾರ್ಥನೆ ಮಾಡಿದವರು ಈ ದಿನ ಪ್ರಾರ್ಥನೆ ಮಾಡ್ತಾ ಇಲ್ಲ. ಪರಿಶುದ್ಧತೆಯಿಂದ ಇದ್ದವರು ಇವತ್ತು ಪರಿಶುದ್ಧತೆಯಿಂದ ಇಲ್ಲ. ಕಾರಣ ನೀನೇ. ಸುಳ್ಳನ್ನು ಪ್ರಚಾರ ಮಾಡಿದೀಯ ನೀನು. ಗಾಸಿಪ್. ಅವಾಗ ಏನ್ ಮಾಡ್ಲಿ ಫಸ್ಟ್ ಟೈಮ್ ಮತ್ತೆ ನಾನು ಏನಂತಂದ್ರೆ, ದೇವರು ಹೇಳಿದ್ದು ನೀನ್ ಏನ್ ಮಾಡೋ ಅವಶ್ಯಕತೆ ಇಲ್ಲ, ಮುಗಿದೋಯ್ತು ನಿನಗೆ. ಯಾಕಂದ್ರೆ ನೀನು ಸುಳ್ಳನ್ನು ಪ್ರಕಟಿಸುವಾಗ ಎಷ್ಟೋ ಸಾರಿ ದೇವರಾತ್ಮ ನಿನ್ನ ಜೊತೆ ಮಾತಾಡಿದ್ರು ಕೂಡ ಎಚ್ಚೆತ್ತುಕೊಳ್ಳೋದ ಅಂತ ಓದೆ. ನೀನು ಇದು ತಪ್ಪು ಅಂತ ಹೇಳುವಾಗ ದೇವರಾತ್ಮನು ನೀನು ಬಂದು ಕ್ಷಮಾಪಣೆ ಕೇಳಿ ದೇವರ ಸನ್ನಿಧಾನದಲ್ಲಿ ಮೊಣಕಲು ಊರ್ಲಿಲ್ಲ.
ಈಗೆಲ್ಲ ಮಾಡೋದೆಲ್ಲ ಮಾಡಿದ ಮೇಲೆ ನಾನೇನು ಮಾಡಲಿ ಅಂತ ಇದ್ದೀವಿ ತಾನೇ, ಏನು ಮಾಡೋ ಅವಶ್ಯಕತೆ ಇಲ್ಲ. ಈಗ ಸಭೆ ಕೆಟ್ಟೋಗಿದೆ, ಸಭೆ ಆಗಲೇ ಎಷ್ಟೋ ಜನ ಆತ್ಮಿಕವಾಗಿ ಬಿದ್ದೋಗಿದ್ದಾರೆ. ಅದಕ್ಕೆಲ್ಲ ನೀನೇ ಕಾರಣ, ನೀನೇ ಲೆಕ್ಕ ಒಪ್ಪಿಸಬೇಕು. ಯಾಕೆ? ಹೇಗೆ ತಾನೇ ದಿಂಬಿನಲ್ಲಿರುವ ಹತ್ತೆಯನ್ನು ಹೊರಗೆ ಬಿಟ್ಟ ನಂತರ ಮತ್ತೆ ಗಾಳಿಯಲ್ಲಿ ತೂರೋಗಿದ್ದು ಮತ್ತೆ ಸೇರಿಸೋದಕ್ಕೆ ಕಷ್ಟನೋ, ಹಾಗೆ ಒಬ್ಬ ವ್ಯಕ್ತಿ ಆತ್ಮಿಕವಾಗಿ ಬಲಪಡಿಸೋದು ಎಷ್ಟೋ ಕಷ್ಟ ಆಗಿರುತ್ತೆ. ಅಂಥದ್ರಲ್ಲಿ ಅವನ ಆತ್ಮಿಕವಾಗಿ ಬಿದ್ದೋಗೋದಕ್ಕೆ ನೀನೇ ಕಾರಣ ಆಗಿದ್ದಿ. ಅವನ ಆತ್ಮಿಕವಾಗಿ ನಿಂದ್ರಿಸುವಂಥದ್ದು ತುಂಬ ಕಷ್ಟ ಸಾಧ್ಯ. ಅದಕ್ಕಾಗಿ ದೇವರು ನಿನ್ನನ್ನು ಸುಮ್ಮನೆ ಬಿಡೋದಿಲ್ಲ. ನೀನು ಸುಳ್ಳುಗಳು ಹೇಳ್ತಾ ಹೋಗಿದ್ದಿ ತಾನೆ. ವಾಕ್ಯ ಹೇಳುತ್ತೆ, ಯೋಹಾನ ಸುವಾರ್ತೆ 8ನೇ ಅಧ್ಯಾಯ 44ನೇ ವಚನ, ಸುಳ್ಳು ಹೇಳುವವನಿಗೆ ತಂದೆ ಸೈತಾನನು. ಈ ಮಾತುಗಳನ್ನು ಕೇಳಿಸಿಕೊಳ್ಳುವಂಥ ಯಾವ ಸಭೆ ವಿಶ್ವಾಸಿಗಳಾಗಿರಲಿ ನೀವು, ಒಂದು ವೇಳೆ ನೀವು ಸೇವಕರ ವಿಷಯದಲ್ಲಿ, ಸಭೆ ವಿಷಯದಲ್ಲಿ ಅಥವಾ ಯಾರ ವಿಶ್ವಾಸಿಗಳ ಬಗ್ಗೆ ಸುಳ್ಳು ಹೇಳ್ತಾ ಇದ್ರೆ ನಿಮ್ಮಪ್ಪ ಸೈತಾನ ಅಂತಾನೆ ಅರ್ಥ. ನೀನು ಸುಳ್ಳು ಹೇಳೋದಕ್ಕಾಗಿ ಅಲ್ಲ ಕರೆಯಲ್ಪಟ್ಟಿರೋದು. ಏನು ಪಾಸ್ಟರ್, ಮತ್ತೆ ಸುಳ್ಳು ಹೇಳೋರ ಗತಿ ಏನು? ನೀನೇನು ದೊಡ್ಡ ಪಾಪನ ಮಾಡಿಲ್ಲ, ವ್ಯಭಿಚಾರ ಮಾಡಿಲ್ಲ, ಕೊಲೆ ಮಾಡಿಲ್ಲ, ಬರೀ ಸಣ್ಣ ಸುಳ್ಳು ಸುಲಭವಾಗಿ ಹೇಳಿ ಎಲ್ಲರನ್ನ ಕೆಡಿಸಿಟ್ಟಿದ್ದಿ. ಅದಕ್ಕೆ ನಿನಗೇನು ಪ್ರತಿಫಲ ಅಂತ ವಾಕ್ಯ ಹೇಳುತ್ತಂದ್ರೆ, ಪ್ರಕಟಣೆ ಗ್ರಂಥ 21ನೇ ಅಧ್ಯಾಯ 8ನೇ ವಚನದಲ್ಲಿ ಹೀಗೆ ಬರೆದಿದೆ, ಎಲ್ಲಾ ಸುಳ್ಳುಗಾರರು ಇವರಿಗೆ ಸಿಕ್ಕುವ ಪಾಲು ಬೆಂಕಿ ಗಂಧಕಗಳು ಉರಿಯುವ ಕೆರೆಯೇ. ಸುಳ್ಳು ಹೇಳೋರಿಗೆ ಸಿಗುವಂಥ ಪ್ರತಿಫಲ ಅದು. ಇವತ್ತು ದೇವರಾತ್ಮನು ಯಾಕೆ ಈ ವಾಕ್ಯದ ಮುಖಾಂತರ ಮಾತಾಡ್ತಾ ಇದ್ದಾನೆ ಗೊತ್ತಾ? ನೀನು ಅನೇಕ ಸಾರಿ ಸಭೆಗಳಲ್ಲಿ ಸುಳ್ಳು ಹೇಳಿ ಗಲಿಬಿಲಿ ಮಾಡಿದೀಯ. ನೀನು ವಿಶ್ವಾಸಿಗಳನ್ನ ಗಲಿಬಿಲಿ ಮಾಡಿದ್ಯಾ. ಸಭೆಯಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಾರ್ದಂತೆ ಆತ್ಮಿಕವಾಗಿ ಅನೇಕ ಕುಟುಂಬಗಳನ್ನ ಗಲಿಬಿಲಿ ಮಾಡ್ತಾ ಇದೀಯ. ನೀನು ದೇವರಾತ್ಮ ಎಚ್ಚರಿಸ್ತಾ ಇದ್ದಾನೆ. ಈಗಲಾದರೂ ನೀನು ನಿನ್ನನ್ನು ನೀನೆ ಕ್ಷಮಾಪಣೆ ಕೇಳಿ ದೇವರ ಸನ್ನಿಧಾನದಲ್ಲಿ ಪಶ್ಚಾತ್ತಾಪ ಪಟ್ಟು ಸುಳ್ಳು ಹೇಳೋದಿಲ್ಲ ಅಂದ್ರೆ ಒಳ್ಳೇದು. ಇಲ್ಲದೆ ಹೋದ್ರೆ ಸುಳ್ಳಿನ ಪ್ರತಿಫಲ ಅನುಭವಿಸ್ಬೇಕಾಗತ್ತೆ. ದೇವರು ಕನಿಕರ ಸ್ವರೂಪನು ಪ್ರೀತಿಯುಳ್ಳ ದೇವರಾಗಿರೋದಕ್ಕಾಗಿ ವ್ಯಭಿಚಾರ ಮಾಡಿರುವ ದಾವಿದನನ್ನು ಕ್ಷಮಿಸಿದ್ದಾನೆ. ಕೊಲೆಗಾರನಾಗಿರುವಂಥ ಸೌಲನನ್ನು ಪೌಲನಾಗಿ ಬದಲಾಯಿಸಿದ್ದಾನೆ. ನೀನೇನೋ ಸುಳ್ಳಿನಿಂದ ಸಭೆ ಹಾಳಾಗೋಗ್ತಾ ಇದೆ, ದೇವರೇ ನನ್ನಿಂದ ಇದಾಗಿತ್ತು ಅಂತೇಳಿ ನೀನು ಸರಿಯಾಗಿ ತಿದ್ದಿಕೊಂಡು ಆಲಯದಲ್ಲಿ ನೆಲೆಗೊಂಡು ಬಿದ್ದೋಗಿರುವಂಥವ್ರು ಎಲ್ಲವರನ್ನ ಸರಿಪಡಿಸಿದರೆ ದೇವರು ನಿನಗೆ ಕ್ಷಮಾಪಣೆ ಕೊಡ್ತಾನೆ. ಇಲ್ಲದೆ ಹೋದರೆ ಸುಳ್ಳು ಹೇಳುವವರಿಗೆ ಪ್ರತಿಫಲ ಬೆಂಕಿ ಗಂಧಕಗಳು ಉರಿಯುವ ಕೆರೆಯೇ. ಎಷ್ಟು ಜನ ಈ ವಾಕ್ಯವನ್ನು ಕೇಳೋರು ಸುಳ್ಳು ಹೇಳೋರು ಇದ್ದೀರಾ ನೀವು? ದೇವರಾತ್ಮ ನಿನ್ನ ಜೊತೆ ತಾನೇ ಮಾತಾಡ್ತಾ ಇರೋದು. ಎಷ್ಟು ಸಾರಿ ಸೇವಕರುಗಳಿಗೆ ಸುಳ್ಳು ಹೇಳಿದ್ರೆ, ಎಷ್ಟು ಸಾರಿ ವಿಶ್ವಾಸಿಗಳಿಗೆ ಸುಳ್ಳು ಹೇಳಿದ್ರ, ಗಂಡ ಹೆಂಡತಿಗೆ, ಹೆಂಡತಿ ಗಂಡನಿಗೆ ಎಷ್ಟು ಸಾರಿ ಸುಳ್ಳು ಹೇಳಿದ್ರ, ಮಕ್ಕಳು ತಂದೆ ತಾಯಿಗಳಿಗೆ ಎಷ್ಟು ಸಾರಿ ಸುಳ್ಳು ಹೇಳಿದ್ರ, ತಂದೆ ತಾಯಿಗಳು ಮಕ್ಕಳಿಗೆ ಎಷ್ಟು ಸಾರಿ ಸುಳ್ಳು ಹೇಳಿದ್ರ. ನೀವು ಸುಳ್ಳು ಹೇಳ್ತಾ ಇದ್ದೀರ ಅಂತಂದ್ರೆ ನಿಮಗೆ ತಂದೆ ಸೈತಾನನೋ ಯೇಸು ಕ್ರಿಸ್ತನ ಅಲ್ಲ. ಈಗಲಾದರೂ ಬುದ್ಧಿ ತಂದುಕೊಂಡು ಸುಳ್ಳು ಹೇಳೋದನ್ನ ಬಿಟ್ಟು, ಅಪ್ಪ ನಾನು ಸುಳ್ಳು ಹೇಳ್ತದೆ ನನ್ನ ಕ್ಷಮಿಸು ಅಂತೇಳಿ ನೀನು ಪ್ರಾರ್ಥನೆ ಮಾಡಿದ್ರೆ ದೇವರು ನಿನ್ನನ್ನು ಸಂಪೂರ್ಣವಾಗಿ ಕ್ಷಮಿಸಿ ನಿನ್ನನ್ನು ಮತ್ತೆ ಆತನ ಮಾರ್ಗದಲ್ಲಿ ನಡೆಸಿ ಆಶೀರ್ವದಿಸುವನಾಗಿದ್ದಾನೆ. ಸಮರ್ಪಿಸಿಕೊಳ್ಳೋಣ. ದೇವರು ನಮ್ಮನ್ನು ಆಶೀರ್ವದಿಸಲಿ. ಆಮೇನ್.